ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ನಿನ್ನೆಯಿಂದ ಡ್ರಾಮಾ ಕ್ರಿಯೇಟ್ ಆಗಿದೆ. ICC T20 ವರ್ಲ್ಡ್ ಕಪ್ ವಿಚಾರಕ್ಕೆ ಬಂತು ಅಂತ ಅಂದಾಗ ಪಾಕಿಸ್ತಾನದವರು ಕ್ವಾಟ್ಲೆ ಕೊಡ್ತಾವ್ರೆ. ಮತ್ತೆ ಪಾಕಿಸ್ತಾನ ಗೌರ್ಮೆಂಟ್ ಕಡೆಯಿಂದ ಪ್ರೆಸ್ ನೋಟು ರಿಲೀಸ್ ಆಯಿತು. ನಿನ್ನೆ ಅವ್ರ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟರು. ಗೌರ್ಮೆಂಟ್ ಆಫ್ ಪಾಕಿಸ್ತಾನಿಂದ ಬಂದಿರುವಂಥ ಅಪ್ಡೇಟ್ ಇದು. ನಾವು ವರ್ಲ್ಡ್ ಕಪ್ನ ಆಡೋದಕ್ಕೆ ಬಿಡ್ತಾ ಇದ್ದೀವಿ, ಪರ್ಮಿಷನ್ ಕೊಡ್ತಾ ಇದ್ದೀವಿ ಪಾಕಿಸ್ತಾನಕ್ಕೆ. ವರ್ಲ್ಡ್ ಕಪ್ನ ನಾವು ಬಾಯ್ಕಾಟ್ ಮಾಡ್ತಾ ಇಲ್ಲ. ಬಾಂಗ್ಲಾದೇಶ್ಗೆ ಅನ್ಯಾಯ ಆಗೋಗ್ಬಿಟ್ಟಿದೆ ಅಂತ ನಾವಿಲ್ಲಿ ವರ್ಲ್ಡ್ ಕಪ್ನ ಬಾಯ್ಕಾಟ್ ಮಾಡ್ತಾ ಇಲ್ಲ. ನಾವು ಇಂಡಿಯಾ ಅಗೇನ್ಸ್ಟ್ ಮ್ಯಾಚ್ಗಳೇನಿದ್ದಾವೆ ಅದನ್ನೆಲ್ಲ ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಗ್ರೂಪ್ ಸ್ಟೇಜ್ನ ಮ್ಯಾಚ್ ಏನಿದ್ದಾವೆ ಅದನ್ನೆಲ್ಲ ಅಂದರೆ ಇಂಡಿಯಾ ಮೇಲೆ ಬಾಯ್ಕಾಟ್ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಈ ಗ್ರೂಪ್ ಸ್ಟೇಜ್ ಏನಿದೆ, ಈ ಗ್ರೂಪ್ ಸ್ಟೇಜ್ ಆದ ನಂತರ ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲೂ ಕೂಡ ಇವ್ರು ಏನಾದ್ರು ನಮ್ಮ ಮೇಲೆ ಆಡಬೇಕಾಗಿ ಬಂತು ಅಂತ ಅಂದಾಗ ಅಲ್ಲೂ ಕೂಡ ಬಾಯ್ಕಾಟ್ ಮಾಡ್ತಾರ. ಅಥವಾ ಸೆಮಿಫೈನಲು ಫೈನಲ್ಲು ಈ ಥರ ಬಂತು ಅಂತಂದಾಗ ಅಲ್ಲೂ ಕೂಡ ಬಾಯ್ಕಾಟ್ ಮಾಡ್ತಾರ. ಇವ್ರು ಫಸ್ಟ್ ಆಫ್ ಆಲ್ ಆ ಸ್ಟೇಜ್ಗೆಲ್ಲ ಸೆಮಿಫೈನಲ್ಗೆ ಫೈನಲ್ಗೆ ಎಲ್ಲ ಎಲ್ಲಿ ಬರ್ತಾರೆ ಗುರು ಅಂತ ಕೇಳ್ತೀರಾ. ಇವರೆಲ್ಲ ಉದ್ರಕೊಂಡು ಹೋಗ್ತಾರೆ, ಪುಡಿ 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 ಥರ ಉದ್ರಕೊಂಡು ಹೋಗ್ತಾರೆ ಇಲ್ಲೇ ಅಂತಾನೆ ನಾವು ಅನ್ಕೊಂಡಿರೋದು. ಇಲ್ಲಿ ನೋಡಿ ಇವ್ರದ್ದು ಹೆಂಗಿದೆ ಅಂತ ಕತೆ. ಇವಾಗ ಇವ್ರು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಇಂಡಿಯಾಗೆ 2 ಪಾಯಿಂಟ್ ಬಂದ್ಬಿಡುತ್ತೆ. ಇವ್ರೇನೋ ಬಾಯ್ಕಾಟ್ ಮಾಡೋದು ಇವಾಗ ಹೇಳ್ಬಿಟ್ಟಿದ್ರಲ್ಲ ಇವರು. ಇವಾಗ ಇವ್ರ ಸ್ಟೇಟ್ಮೆಂಟ್ ರಿವರ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಇಂಡಿಯಾಗೆ 2 ಪಾಯಿಂಟ್ ಬಂದ್ಬಿಡುತ್ತೆ ಖಚಿತ. ಅದು ಇವ್ರು ಹೇಳ್ತಿರೋದು ಬಾಯ್ಕಾಟ್ ಅಂತ, ನಾವು ಇಂಡಿಯಾದಲ್ಲೂ ಹೇಳ್ತಿಲ್ಲ ಬಾಯ್ಕಾಟ್ ಅಂತ. ಅದರಿಂದ ಇವರೇ ಬಾಯ್ಕಾಟ್ ಮಾಡ್ತಿರೋದು. ನಮಗೆ 2 ಪಾಯಿಂಟ್ ಬರೋದ್ರಿಂದ ಇವ್ರು ಇನ್ ಕೇಸ್ ಏನಾದ್ರು USA ಮೇಲೆ ಅಥವಾ ಇನ್ ಕೇಸ್ ಏನಾದರೂ ನಮೀಬಿಯಾ ಮೇಲೆ ಜೊತೆಗೆ ನೆದರ್ಲ್ಯಾಂಡ್ಸ್ ಮೇಲಿದೆ, ಇಲ್ಲಿ ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿ ಮ್ಯಾಚ್ಗಳನ್ನ ಸೋತೋಗ್ಬಿಡ್ತಾನೆ, ಇವ್ರ ಮೇಲೂ ಗೆಲ್ತಾರೋ ಇಲ್ಲ ಗೆಲ್ಲಲ್ವ ಅನ್ನೋ ಕಾನ್ಫಿಡೆನ್ಸ್ ಇಲ್ವಲ್ಲ ಅಲ್ಲಿ. ಅವ್ರಿಗೆ ಇಲ್ಲ ಅಲ್ಲಿ, ಫಸ್ಟ್ ಆಫ್ ಆಲ್ ಅವ್ರ ಫ್ಯಾನ್ಸ್ಗಳಿಗೆ ಇಲ್ಲ ಅಲ್ಲಿ. ಇವ್ರು ಔಟ್ ಆಫ್ ದ ವರ್ಲ್ಡ್ ಕಪ್ ಆಗೋಗ್ಬಿಡ್ತಾರಲ್ಲಿ. ಅಲ್ಲಿ ಲೀಗ್ ಸ್ಟೇಜಲ್ಲೇ ಅಂದರೆ ಗ್ರೂಪ್ ಸ್ಟೇಜಲ್ಲೇ ಔಟ್ ಆಫ್ ದ ವರ್ಲ್ಡ್ ಕಪ್ ಆಗೋಗ್ಬಿಡ್ತಾರೆ. ಇಂಡಿಯಾ ಮೇಲೆ ಮುಂಚೆನೇ ಗೊತ್ತಿತ್ತು ಇಂಡಿಯಾ ಮೇಲೆ ಸೋಲ್ತಾರೆ ಅಂತ. ಬಟ್ ಇವ್ರ ಮೇಲೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ನಮೀಬಿಯಾ ಮೇಲೆ, ನೆದರ್ಲ್ಯಾಂಡ್ಸ್ ಮೇಲೆ, USA ಮೇಲೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಪಾಕಿಸ್ತಾನದವ್ರಿಗೆ? ಅದು ಕೂಡ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಟೇಜಲ್ಲಿ ಏನಾದ್ರು ಕ್ವಾಲಿಫೈ ಆಯಿತು ಅಂತಂದರೆ ಅಲ್ಲೂ ಬಾಯ್ಕಾಟ್ ಮಾಡ್ತಾರೆ ಗೇಮ್ನ. ಅದೇ ಹೇಳಿದ್ನಲ್ಲ, ಸೆಮಿಫೈನಲ್ ಮತ್ತು ಫೈನಲ್ಗೆ ಬಂತು ಅಂತಂದರೆ ಅಲ್ಲೂ ಬಾಯ್ಕಾಟ್ ಮಾಡ್ತಾರೆ ಗೇಮ್ನ ಇವರು ಅನ್ನೋದು ಕೂಡ ಒಂದು ಕ್ವೆಶನು. ಇವಾಗ ಇವ್ರು ಕೊಟ್ಟಿರುವಂಥ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಪಾಕಿಸ್ತಾನ ಗೌರ್ಮೆಂಟ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಏನೋ ದೊಡ್ಡ ಪುಡಾಂಗಳ ಥರ ಕೊಟ್ಬಿಟ್ಟವ್ರೆ. ಅದೊಂಥರ ಕಾಮಿಡಿ ಆಗೈತೆ ಗುರು. ಇವ್ರು ಬಾಂಗ್ಲಾದೇಶದವ್ರಿಗೆ ಏನೋ ಆಯಿತು ಅಂತ ಈ ನನ್ನ ಮಕ್ಕಳಿಗೆ ತಗೊಂಡೋಗಿ ಶ್ರೀಲಂಕಾದಲ್ಲಿ ಇಟ್ಟವ್ರ ಮ್ಯಾಚ್ಗಳನ್ನ. 3rd ಕ್ಲಾಸ್ ನನ್ನ ಮಕ್ಕಳು. ಇವ್ರು ಏನು ಫಸ್ಟ್ ಆಫ್ ಆಲ್ ಇವ್ರಿಗೆ ಪ್ರಾಬ್ಲಮ್ಮು? ಅಲ್ಲಿ ಹೋಗ್ಬಿಟ್ಟು ಶ್ರೀಲಂಕಾದಲ್ಲಿ ಆಡ್ರೋ ಅಂತ ಸಾಯ್ರ ನನ್ನ ಮಕ್ಕಳ ಅಂತಂದರೆ ಅಲ್ಲೂ ಆಡಲ್ಲ ಅಂತವ್ರಲ್ಲ, ಇಂಡಿಯಾ ಮೇಲೆ ಆಡಲ್ಲ ಅಂತವ್ರಲ್ಲ. ನಾವೇ ಹೇಳ್ಬೇಕು ಲೆಕ್ಕವಾಗಿ ನೋಡ್ತಾ ಹೋದ್ರೆ ನನ್ನ ಮಕ್ಕಳ ಜೊತೆಗೆ ಆಡಲ್ಲ ದರಿದ್ರ ನನ್ನ ಮಕ್ಕಳು ಅಂತ. ಬಟ್ ನಾವು ICC ಇವೆಂಟು ಅನ್ನೋದಕ್ಕೆ ಒಂದು ಮರ್ಯಾದೆ ಕೊಡ್ತಾ ಇದ್ದೀವಿ. ICC ಇವೆಂಟೇ ಬೇರೆ, ಬಯಲಾಟಲ್ ಸೀರೀಸೇ ಬೇರೆ, ಆ ಸೀರೀಸ್ ಈ ಸೀರೀಸೇ ಬೇರೆ. ನಾವು ಹಂಗೆ ನೋಡೋಕೆ ಹೋಯ್ತು ಅಂದರೆ ಲೆಜೆಂಡ್ಸ್ ಲೀಗಲ್ಲಿ ಬಾಯ್ಕಾಟೇ ಮಾಡಿದ್ವಿ. ಅದೇನು ವ್ಯಾಲ್ಯೂ ಏನಿಲ್ಲ ಲೆಜೆಂಡ್ಸ್ ಲೀಗ್ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಅದೊಂದು ಪ್ರೈವೇಟ್ ಆರ್ಗನೈಸೇಷನ್ ನಡೆಸೋದು, ಅದಕ್ಕೋಸ್ಕರ ಅಲ್ಲಿ ಬಾಯ್ಕಾಟೇ ಮಾಡಿದ್ವಿ, ಇವ್ರ ಮೇಲೆ ಆಡಬಾರ್ದು ಅಂತ. ಬಟ್ ICC T20 ವರ್ಲ್ಡ್ ಕಪ್ ಅಂತ ಬಂದಾಗ ಒಂಥರ ವರ್ಲ್ಡ್ ಕ್ರಿಕೆಟ್ನ ನಾವು ತೊಗೊಂಡು ನೋಡ್ತು ಅಂತ ಅಂದಾಗ ಖಂಡಿತ ಕ್ರಿಕೆಟಿಗೆ ನಾವು ವ್ಯಾಲ್ಯೂ ಕೊಡಬೇಕಾಗತ್ತೆ ಅಂತ ಆಡ್ತಾ ಇರೋದಷ್ಟೇ. ಅವ್ರ ಮೇಲೆ ಏನೋ ನಾವು ಆಡ್ಬಿಟ್ಟು ಏನೋ ಅಲ್ಲಿ ವ್ಯೂವರ್ಶಿಪ್ ಗಿಟ್ಟಿಸ್ಬೇಕು, ದೊಡ್ಡ ಸಾಧನೆ ಆಗೋಗ್ಬಿಡ್ತದೆ ಅವ್ರ ಮೇಲೆ ಆಡ್ಬಿಡ್ತು ಅಂತ ಅಂದ್ರಲ್ಲಿ ಏನೂ ಇಲ್ಲ. ಇಂಡಿಯನ್ಸ್ಗೆ ಆಡಬೇಕು ಅಂತ ಆಸೆನೇ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರ ಮೇಲೆ. ಅಲ್ಲಿ ಇವ್ರು ನಮ್ಮ ಪಕ್ಕಕ್ಕೂ ಮಗಳಿಗೂ ಕೂಡ ಬರೋದಿಲ್ಲ ಸೋಲಕ್ಕೆ. ಅಲ್ಲ ಭಯ ಆಗ್ತಾಯಿತ್ತು ನನ್ನ ಪ್ರಕಾರ. ಇವ್ರು ಏನು ಮಾಡ್ತಾವ್ರೆ ಅಂತಂದರೆ ಇಲ್ಲಿ ಇಂಡಿಯಾ ಮೇಲೆ ಆಡ್ಬಿಟ್ಟು ಸೋತೋಗ್ಬಿಡ್ತೀವಿ ನಾವು ಅಂತ ಭಯ ಆಗ್ತದೆ ಇಂಡಿಯನ್ ಟೀಮ್ನ ನೋಡ್ಬಿಟ್ಟು ಇವರಿಗೆ. ಅದಕ್ಕೋಸ್ಕರ ಬಾಯ್ಕಾಟ್ ಮಾಡ್ತಿದ್ದಾವೆ. 2 ಪಾಯಿಂಟ್ ಹೆಂಗಿದ್ರು ಹೋಗುತ್ತೆ. ನಾವು ಸುಮ್ಮನೆ ಆಡ್ಬಿಟ್ಟಲ್ಲ, ಅವಮಾನ ಏನಕ್ಕೆ ಪಡಿಸ್ಕೋಬೇಕು? ಅವಮಾನ ಆಯಿತು ಅಂತಂದರೆ ಇಲ್ಲಿ ಪಾಕಿಸ್ತಾನದ ಜನತೆ ಹೋಗಿತಾರಲ್ಲ, ನಮಗೆ ಗೆಲ್ಲಕ್ಕೆ ಹೋಗ್ತಿಲ್ಲ ನನ್ನ ಮಕ್ಕಳ, ಬರೀ ಹೋಗಿ ಸಾಯ್ತೀರಾ ಅಲ್ಲಿ ಅಂತ. ಅದಕ್ಕೆ ಹೆದರ್ಕೊಂಡು ಮಾಡ್ತಾ ಇರೋಂಥದ್ದು ಅಂತ ಅಂದ್ಕೊಬೇಕಷ್ಟೇ ನಾವು, ಬೇರೆ ಏನೂ ಇಲ್ಲ. ಹೆದರ್ಕೊಂಡವ್ರೆ ಪಾಕಿಸ್ತಾನದವರು. ಏನೋ ಇವ್ರೇನೋ ಬಾಂಗ್ಲಾದೇಶ್ಗೆ ಏನೋ ಮಾಡ್ಬಿಟ್ಟು ಅಂತೆ, ICC ಏನೋ ಅನ್ಫೇರ್ ಆಗಿ ಡಿಸಿಷನ್ ಕೊಟ್ಬಿಡ್ತಂತೆ. ಅದಕ್ಕೆ ಇವ್ರು ವರ್ಲ್ಡ್ ಕಪ್ ಬಗ್ಗೆ ಈ ಥರ ಮಾಡ್ತಾವ್ರು ಅಂದರೆ ಚರ್ಚೆ ಮಾಡಿಬಿಟ್ಟು ನಾವು ವರ್ಲ್ಡ್ ಕಪ್ ಆಡಬೇಕಾ ಆಡಬಾರ್ದು ಅನ್ನೋ ವಿಚಾರಕ್ಕೆ ಇವ್ರು ಬಂದ್ಬಿಟ್ಟು ಈ ಥರ ಪ್ರೆಸ್ ರಿಲೀಸ್ ಬೇರೆ ಮಾಡ್ತಾರಂತೆ. ಅದರಲ್ಲೂ ಇಂಡಿಯಾನ ಬಾಯ್ಕಾಟ್ ಬೇರೆ ಮಾಡ್ತಾರಂತೆ ಇವರು. ಹೆದರಿಕೆ ನರ ಇಲ್ಲ ನನ್ನ ಮಕ್ಕಳಿಗೆ ಆಡೋದಕ್ಕೆ ನಮ್ಮ ಮೇಲೆ, ಹಂಗೇನೆ ಅನ್ಕೊಳ್ಳೋದು. ಹೌದು, ಅದಕ್ಕೋಸ್ಕರನೇ ಇದನ್ನು ಬಾಯ್ಕಾಟ್ ಮಾಡ್ತಿರೋದು. ನರ ಇದ್ದವ್ರು ಆದರೆ ಆಡ್ಬಿಟ್ಟು ತೊಡೆ ತಟ್ಬಿಟ್ಟು ತೋರಿಸಿರೋರು, ಇಂಡಿಯಾನ ಸೋಲ್ಸ್ಬಿಟ್ಟು ತೋರಿಸಿರೋರು. ಹೆದರಿಕೆ ಭಯ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಆಮೇಲೆ ಈ ಕಡೆಯಿಂದ ICC ಇವರು ರಿಲೀಸ್ ಮಾಡಿರುವಂಥ ಒಂದು ಪ್ರೆಸ್ ನೋಟ್ ಏನಿದೆ ಅದಕ್ಕೆ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡ್ತಾರೆ. ಇದು ಒಂದು ICC ಟೂರ್ನಮೆಂಟು. ಇದು ಎಲ್ಲ ನೇಷನ್ಗಳು ಒಂದೇ, ನಮ್ಗೆ ಇರೋವಂಥ 20 ನೇಷನ್ಗಳು ಕೂಡ ಒಂದೇ. ನಮಗೆ ಒಂದೇ ರೀತಿಲಿ ನೋಡಬೇಕಾಗತ್ತೆ ನಾವು. ಏನು ಒಂದೇ ರೀತಿ ನೋಡ್ಬಿಟ್ಟವ್ರಾಗೋರು ಅಂತ ಕೇಳ್ತು ಅಂದರೆ ಒಂದೇ ರೀತಿ ನೋಡಿಲ್ವೇನೋ. ಬಟ್ ಇವಾಗ
ICC ಟೂರ್ನಮೆಂಟ್ ಆರ್ಗನೈಸ್ ಆಯಿತು ಅಂತ ವಿಚಾರ ಬಂದಾಗ, ಸ್ಕೆಡ್ಯೂಲ್ ಎಲ್ಲ ರಿಲೀಸ್ ಆಯಿತು ಅನ್ನೋ ವಿಚಾರ ಬಂದಾಗ, ಇನ್ನೇನು ಫ್ಯೂ ಡೇಸ್ ಇದೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕೆ, ಇವರು ಪಟ್ಟಣ ಮುಗ್ಬಿಟ್ಟು ಇವಾಗ ನಾವು ಬಾಯ್ಕಾಟ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಈ ಮ್ಯಾಚ್ನ ಆಡೋದಿಲ್ಲ, ಬೇರೆ ಮ್ಯಾಚ್ಗಳೆಲ್ಲ ಆಡ್ತೀವಿ ಅಂತ ಅಂದಾಗ ICC ಕೊಟ್ಟಿರುವಂಥ ಉತ್ತರ ಇದು ಸೆಲೆಕ್ಟಿವ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಇವ್ರ ಮೇಲೆ ಆಡ್ತೀವಿ, ಇವ್ರ ಮೇಲೆ ಆಡೋದಿಲ್ಲ ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋವಾಗಿಲ್ಲ. ಆಡ್ತು ಅಂತಂದರೆ ಎಲ್ಲರ ಮೇಲೂ ಆಡಬೇಕು, ಗ್ರೂಪಲ್ಲಿ ಇರೋವಂಥವ್ರ ಮೇಲೆಲ್ಲ. ಇಲ್ಲ ಅಂದರೆ ನೀವು ಟೂರ್ನಮೆಂಟ್ಗೆ ಬರಬೇಡಿ ಅಂತಲೇ ಹೇಳ್ಬಿಟ್ಟಿದೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಇವ್ರ ಮೇಲೆ ಚಾರ್ಜಸ್ ಏನೇನು ಆಗ್ಬೋದು ಅಂತಂದರೆ, ಇನ್ ಕೇಸ್ ಏನಾದರೂ ಇವರು ವರ್ಲ್ಡ್ ಕಪ್ಪಲ್ಲಿ ಈ ಥರ ಮುಂಚೆನೇ ಆಡ್ತೀವಿ ಅಂತ ಹೇಳಿ ಇವಾಗ ಮತ್ತೆ ಬಾಯ್ಕಾಟ್ ಮಾಡ್ತೀವಿ ಅಂತ ಹಂಗೆ ಹಿಂಗೆ ಎಲ್ಲ ಆಯ್ತೈತೆ ಅಂತಂದರೆ, ಇವ್ರ ಮೇಲೆ ಆ್ಯಕ್ಷನ್ ಯಾವ ಥರ ತಗೋಬೋದು ಅಂದರೆ ಸಸ್ಪೆನ್ಷನ್ ಮಾಡ್ಬೋದಂತೆ ಪಾಕಿಸ್ತಾನ. ಫುಲ್ ಕಂಪ್ಲೀಟಾಗೆ ಎಲ್ಲ ಕಡೆಯಿಂದನೂ ಕೂಡ ಸಸ್ಪೆಂಡ್ ಮಾಡ್ಬೋದಂತೆ, ಕ್ರಿಕೆಟ್ ಆಡ್ದಂಗೆ ಮಾಡ್ಬೋದಂತೆ. ಸಸ್ಪೆಂಡ್ ಹೇಳ್ತಿರೋದು, ಡಿಸ್ಮಿಸ್ ಅಲ್ಲ. ಆ್ಯಂಡ್ ಫಾರಿನ್ ಪ್ಲೇಯರ್ಸ್ಗಳನ್ನ ಇವರು PSL ಆಡೋದಕ್ಕೆ ಬಿಡದೇ ಇರ್ಬೋದಂತೆ ICC ಅವರು. ಜೊತೆಗೆ ರೆವೆನ್ಯೂನ ಫ್ರೀಸ್ ಮಾಡ್ತಾರಂತೆ. ಅಪ್ರಾಕ್ಸಿಮೇಟ್ಲಿ $34.5 ಮಿಲಿಯನ್ ರೆವೆನ್ಯೂನ ಇವ್ರಿಗೆ ರೆವೆನ್ಯೂ ಫ್ರೀಸ್ ಮಾಡಿ ಬಿಸಾಕ್ತಾರಂತೆ ICC ಅವರು, ಕೊಡೋದಿಲ್ವಂತೆ. ಅಂದರೆ ಕ್ರಿಕೆಟ್ನ ನಿರ್ಣಾಮ ಆಗುತ್ತೆ ಪಾಕಿಸ್ತಾನದಲ್ಲಿ ಅಂತಲೇ ಅರ್ಥ. ಇನ್ ಕೇಸ್ ಏನಾದರೂ ಇವರು ಇಂಡಿಯಾ ಅಗೇನ್ಸ್ಟು ಆಡೋದಕ್ಕೆ ಒಪ್ಕೊಂಡಿಲ್ಲ ಅಂತ ಅಂದಾಗ. ಅಂದರೆ ಇವ್ರು ಕಂಪ್ಲೀಟಾಗಿ ಆಡದೇ ಇದ್ರೆ ಓಕೆ, ಇವಾಗ ಬಾಂಗ್ಲಾದೇಶವ್ರು ಬಾಯ್ಕಾಟ್ ಮಾಡಿದ್ರಲ್ಲ, ಹಂಗೆ ಮಾಡಿದ್ರೆ ಓಕೆ, ಕಂಪ್ಲೀಟಾಗಿ ಟೂರ್ನಮೆಂಟ್ನೇ ಬಾಯ್ಕಾಟ್ ಮಾಡ್ತೀವಿ ಅಂತಂದರೆ. ಇಂಡಿಯಾ ಅಗೇನ್ಸ್ಟ್ ಬಾಯ್ಕಾಟ್ ಮಾಡೋದು ಸೆಲೆಕ್ಟಿವ್ ಆಗಿ ಈ ಥರ ಮಾಡ್ತೀರಾ ಅಂತಂದರೆ ವರ್ಲ್ಡ್ ಕಪ್ ಅಂತ ಟೂರ್ನಮೆಂಟಿಗೆ ಬಂದುಬಿಟ್ಟು ಅದು ಆಗೋದಿಲ್ಲ. ನೀವು ಬೇಕಾದ್ರೆ ಎಲ್ಲ ಚಿಕ್ಕ ಸಣ್ಣ ಪುಟ್ಟ ಲೀಗ್ಗಳಿರ್ತಾವಲ್ಲ, ಅದ್ರಲ್ಲಿ ಬೇಕಾದ್ರೆ ಮಾಡ್ಕೊಳ್ರಿ. ಹಿಂಗೆ ICC ಟೂರ್ನಮೆಂಟ್ ಅಂತ ಬಂದಾಗ ಸೆಲೆಕ್ಟಿವ್ ಆಗಿ ನೀವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸ್ಟ್ರಾಂಗ್ ಆಗಿ ವಾರ್ನಿಂಗ್ನ ಕೊಟ್ಟಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಗೌರ್ಮೆಂಟು ಯಾವ ಥರ ಯೋಚನೆ ಮಾಡ್ಬಿಟ್ಟು, ಅಂದರೆ ಇನ್ನೇನು ಬಾಂಗ್ಲಾದೇಶ ನನ್ನ ಮಕ್ಕಳು ಇವರೆಲ್ಲ ಒಟ್ಟಿಗೆ ಒಂದೇ ಸಲ ಯೂನಿಯನ್ ಕಟ್ಕೊಂಡವರಲ್ಲ, ಏನೋ ಅವ್ರಿಗೇನೋ ಆಗ್ಬಿಡ್ತಂತೆ, ಅದಕ್ಕೆ ಇವ್ರು ಬಾಯ್ಕಾಟ್ ಮಾಡ್ಬೇಕಂತೆ ಇಂಡಿಯಾ ಮೇಲೆ. ಎತ್ತಾಡಿ ಕ್ಲಾಸ್ ನನ್ನ ಮಗನ ತಗೊಂಬಂದು ಇವರು ಏನು ಹೇಳೋದಾಗಿರೋ ಇವರಿಗೆ ನಗು ಬರುತ್ತೆ ಸೀರಿಯಸ್ಲಿ. ಇವಾಗ ಮತ್ತೆ ಒಪ್ಕೊಂಡ್ಬರ್ತಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು ನನಗೆ. ನಾವು ಆಡ್ತೀವಿ ಇಂಡಿಯಾ ಅಗೇನ್ಸ್ಟು ಅಂತ. ICC ಕೊಟ್ಟಿರುವಂಥ ನೋಟಿಫಿಕೇಷನ್ ನೋಡ್ತೋ ಅಂತಂದರೆ, ಅಲರ್ಟ್ನ ನೋಡ್ತೋ ಅಂತಂದರೆ ಆ ಥರನೇ ಇದೆ. ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಈ ವಿಚಾರದಲ್ಲಿ ಅಂತ. ಒಟ್ಟಲ್ಲಿ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಿರು ಪಾಕಿಸ್ತಾನದವರು, ನಾವು ಆಡ್ತೀವೋ ಆಡೋದಿಲ್ವೋ ಅದನ್ನು ನೋಡಿ ಹೇಳ್ತೀವಿ ಅಂತ ಇವರ ಪಾಕಿಸ್ತಾನ ಚೀಫು ಗೌರ್ಮೆಂಟ್ ಜೊತೆಗೆ ಡಿಸೈಡ್ ಮಾಡ್ಬಿಟ್ಟು ಹೇಳ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರಲ್ಲ. ಸೊ ಇವಾಗ ICC ಕಡೆಯಿಂದನೂ ಕೂಡ ಆಫ್ ಇಟ್ಟಿದ್ದಾರೆ ಪಾಕಿಸ್ತಾನದವ್ರಿಗೆ. ಆ್ಯಕ್ಷನ್ಗಳನ್ನ ತಗೊಬೇಕಾಗತ್ತೆ ನಿಮ್ಮ ಮೇಲೆ, ಸೀರಿಯಸ್ ಆ್ಯಕ್ಷನ್ಗಳನ್ನ ಈ ಥರ ಏನೋ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಏನಾದ್ರು ಚೇಂಜ್ ಆಗುತ್ತಾ ಅವರ ನಿರ್ಧಾರ ಅಂತ ಕಾದು ನೋಡಬೇಕಾಗತ್ತೆ. ನಾನು ಹೇಳೋದು ಇಷ್ಟ ಮಗ, ಪಾಕಿಸ್ತಾನದವ್ರಿಗೆ ಇಲ್ಲಿ ಏನೂ ಪ್ರಾಬ್ಲಮ್ ಏನಿಲ್ಲ. ಏನೋ ಅವ್ರ ಘನತೆ ಗೌರವ ಧಕ್ಕೆ ಬರುವಂಥದ್ದೆಲ್ಲ ಏನೂ ಇಲ್ಲ. ಅಲ್ಲಿ ಶ್ರೀಲಂಕಾಗೆ ಹೋಗ್ಬಿಟ್ಟು ಆಡ್ತಾ ಇದ್ದಾರೆ. ಅವ್ರು ಇಂಡಿಯಾಗೆ ಬಂದ್ಬಿಟ್ಟು ಆಡಿದ್ರು ಅಂತಂದರೆ ಅವ್ರು ನಮ್ಮ ಕೆಳಗಡೆ ಬಂದು ಆಡಿದ್ರು ಅಂತ ಆ ಥರ ನಾವು ಲೆಕ್ಕಾಚಾರ ಹಾಕೊಬೋದು. ಅವ್ರಿಗೆ ದುಡ್ಡು ಬರುತ್ತೆ ಇದರಿಂದ, ಈ ಟೂರ್ನಮೆಂಟ್ ಆಡ್ತು ಅಂತ ಅಂದರೆ. ಕ್ರಿಕೆಟಲ್ಲಿ ಸ್ವಲ್ಪ ಸರ್ವೈವ್ ಆಗೋಕ್ಕೆ ದುಡ್ಡು ಬರುತ್ತೆ ಪಾಕಿಸ್ತಾನಕ್ಕೆ. ಸೊ ಅವ್ರು ಆ ಥರ ಯೋಚನೆ ಮಾಡೋದು ಬಿಟ್ಟು ದೌಲ್ಗಳನ್ನ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತು ಅಂದರೆ ಖಂಡಿತ ಅವ್ರಿಗೆ ಲಾಸು. ಇಂಡಿಯಾಗಂತೂ ಇದರಿಂದ ಇವ್ರು ಆಡಿಲ್ಲ ಅಂತಂದರೆ ಯಾರಿಗೂ ಕೂಡ ಏನೇನು ಲಾಸ್ ಆಗೋದಿಲ್ಲ. ಬಟ್ ನೋಡಿ ಕ್ರಿಕೆಟಿಗೆ ಲಾಸ್ ಆಗಿ ನೋಡೋಕೆ ಹೋಯ್ತು ಅಂತಂದರೆ ಅಕ್ಕಪಕ್ಕ ನೇಷನ್ಗಳು ಕಿತ್ತಾಡ್ಕೊಂಡು ಈ ಥರ ನೋಡಿ ಬೇರೆ ಇವಾಗ ಎಕ್ಸಾಂಪಲ್ ತೊಗೊಳ್ಳಿ, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ನ್ಯೂಜಿಲ್ಯಾಂಡ್ ಆಗಿರ್ಬೋದು, ದೊಡ್ಡ ನೇಷನ್ಗಳು, ಸೌತ್ ಆಫ್ರಿಕಾ, ಇವಾಗೆಲ್ಲ ತೊಂದರೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಹೋಗುವಂಥದ್ದು, ಅಂದರೆ ಒಂದು ನೇಷನಿಂದ ಇನ್ನೊಂದು ನೇಷನ್ಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡಿಬಿಟ್ಟು ಆಡೋವಂಥದ್ದು. ಸೊ ಅದೆಲ್ಲ ಅವ್ರಿಗೆ ಪ್ರಾಬ್ಲಮ್ಮು, ನಮ್ಮಿಂದ ಅವ್ರವ್ರಿಗೆ ಪ್ರಾಬ್ಲಮ್ಮು. ಸೊ ಇಲ್ಲೆಲ್ಲ ಒಟ್ಟಿಗೆ ಇತ್ತು ಅಂತಂದರೆ ಚೆನ್ನಾಗಿರೋದು. ಮುಂಚೆ ಇದ್ದಂಗೆ ಇತ್ತು ಅಂದರೆ ಚೆನ್ನಾಗಿರೋದು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ದೇಶಗಳ ಡಿಸ್ಪ್ಯೂಟ್ನ ಇವಾಗೆಲ್ಲ ನಾವು ಕೂತ್ಕೊಂಡು ಇಲ್ಲಿ ಯೂಟ್ಯೂಬಲ್ಲಿ ಸಾಲ್ವ್ ಮಾಡೋಕ್ಕಾಗತ್ತೆ. ಅಲ್ಲಿ ಆಗಿರೋವಂಥದ್ದು ಆಗಿದೆ. ಇವಾಗ ಮುಂದೆ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡೋದು ಬಿಟ್ಟು ಮತ್ತೆ ನಾವು ಹಂಗೆ ಮಾಡ್ತೀವಿ, ಮತ್ತೆ ನಾವು ಹಿಂಗೆ ಮಾಡ್ತೀವಿ, ಕಾಲು ಎಳಿತೀವಿ, ಮತ್ತೆ ನಾವು ಹಂಗೆ ಮಾಡ್ತೀವಿ ಅಂತ ಇತ್ತು ಅಂತಂದರೆ ಖಂಡಿತ ಇದು ಕ್ರಿಕೆಟಿಗೆ ಒಳ್ಳೆಯ ವಿಷಯ ಅಂತೂ ಅಲ್ವೇ ಅಲ್ಲ ಇದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಿಸ್ತು ಈ ಪಾಕಿಸ್ತಾನದವರು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿರೋದು ಕಾಮೆಂಟ್ ಸೆಕ್ಷನ್ ಹಾಕಿ.